ಹಾಯ್ ಫ್ರೆಂಡ್ಸ್, ಜ್ಞಾನ ದಿವಿಗೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ಟಿಇಟಿ ನೋಟಿಫಿಕೇಶನ್ ರಿಲೇಟೆಡ್ ಆಗಿ ಡಿಸ್ಕಷನ್ ಅನ್ನ ಮಾಡಿದ್ವಿ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಟಿಇಟಿ ಸಿಲೆಬಸ್ ರಿಲೇಟೆಡ್ ಆಗಿ ಪೇಪರ್ 1 ಅಂಡ್ ಪೇಪರ್ 2 ನಲ್ಲಿ ಯಾವೆಲ್ಲ ವಿಷಯಗಳು ಯಾವೆಲ್ಲ ಟಾಪಿಕ್ ಗಳು ಬರುತ್ತೆ, ನಮ್ಮ ಜ್ಞಾನ ದಿವಿಗೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಡೆಸ್ತಾ ಇರ್ತಕ್ಕಂಥ ಉಚಿತ ತರಗತಿಗಳಲ್ಲಿ ಯಾವೆಲ್ಲ ಅಂಶಗಳನ್ನ ಕವರ್ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ಗ್ಲಾನ್ಸ್ ಮಾಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಯಾರು ಇನ್ನ ನಮ್ಮ ಜ್ಞಾನ ದಿವಿಗೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 80 to 85% ಆಫ್ ದ ವ್ಯೂವರ್ಸ್ ಇನ್ನ ಸಬ್ಸ್ಕ್ರಿಪ್ಷನ್ ಅನ್ನು ಮಾಡ್ಕೊಂಡಿಲ್ಲ, ಹಾಗೆಯೇ ನೋಡ್ತಾ ಇದ್ದಾರೆ. 15 to 20% ವ್ಯೂವರ್ಸ್ ಮಾತ್ರ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಡೇಟಾ ಸಿಗ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರಿಪ್ಷನ್ ಅನ್ನ ಮಾಡ್ಕೊಳ್ಳಿ. ಹೆಚ್ಚು ಹೆಚ್ಚು ಉಚಿತ ತರಗತಿಗಳನ್ನ ಕೊಡೋದಕ್ಕೆ ಪ್ರೋತ್ಸಾಹವನ್ನ ನೀಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಷಯದ ಕಡೆ ಗಮನ ಹರಿಸೋಣ. ಸ್ನೇಹಿತರೆ, ಪೇಪರ್ 1 ಅಂಡ್ ಪೇಪರ್ 2 ಅಂತಕ್ಕಂಥ ಎರಡು ಪರೀಕ್ಷೆಗಳಿರುತ್ತೆ ಟಿಇಟಿಯಲ್ಲಿ ಅಂತಕ್ಕಂಥದ್ದನ್ನ ನಾವು ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ನೋಡಿದ್ದೇವೆ. ಈ ಪೇಪರ್ 1 ಎಲ್ಲಾ ವಿಷಯದವರೆಗೂ ಕೂಡ ಕಾಮನ್ ಆಗಿರುತ್ತೆ. ಪೇಪರ್ 2 ಸ್ಪೆಸಿಫಿಕ್ ಆಗಿ ಸೋಷಿಯಲ್ ಸೈನ್ಸ್ ನವರಿಗೆ ಬೇರೆ ಪೇಪರು, ಸೈನ್ಸ್ ನವರಿಗೆ ಬೇರೆ ಪೇಪರು ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಈ ಪೇಪರ್ 1 ನಲ್ಲಿ ಕಾಮನ್ ಸಬ್ಜೆಕ್ಟ್ ಅಂಡ್ ಕಾಮನ್ ಪೇಪರ್ ಇರುತ್ತೆ. ಅದರಲ್ಲಿ ಸೈನ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಆಗಿ ಪ್ರಶ್ನೆಗಳು ಬರೋದನ್ನ ಗಮನಿಸ್ತೇವೆ. ಅವ್ರು ಯಾವುದೇ ಸಬ್ಜೆಕ್ಟ್ ಬ್ಯಾಕ್ ಗ್ರೌಂಡ್ ಆಗಿರ್ಲಿ, ಎಲ್ಲರಿಗೂ ಕೂಡ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಪ್ರಶ್ನೆಗಳೇ ಇಲ್ಲಿ ಬರುತ್ತೆ. ಹಾಗಾಗಿ ಅಂಡ್ ಈ ಪೇಪರ್ 2 ನಲ್ಲಿ ಸೋಷಿಯಲ್ ಸೈನ್ಸ್ ಬೇರೆ ಬರುತ್ತೆ, ಸೈನ್ಸ್ ಬೇರೆ ಬರುತ್ತೆ. ಇದರಲ್ಲಿ GPSTR ನಲ್ಲಿ ಲೈಫ್ ಸೈನ್ಸ್ ಅಂತಾನೆ ಬೇರೆ ಪೋಸ್ಟಿಂಗ್ ಕರೀತಾರೆ CBZ ನವರಿಗೆ. ಇನ್ನ ಮ್ಯಾಥಮೆಟಿಕ್ಸ್ ಟೀಚರ್ ಅಂತ PCM ಅಥವಾ ಇನ್ನಿತರ ಯಾವುದು ಫಿಸಿಕಲ್ ಸೈನ್ಸ್ ಕೋರ್ಸಸ್ ಇದಾವೆ ಅವ್ರಿಗೆ ಮ್ಯಾಥಮೆಟಿಕ್ಸ್ ಟೀಚರ್ ಅಂತ ಹೇಳಿ ಬೇರೆ ಪೋಸ್ಟಿಂಗ್ ಅನ್ನ ಕರೀತಾರೆ. ಬಟ್ ಇವರಿಬ್ರು ಕೂಡ ಟಿಇಟಿ ಒಂದೇ ಇರುತ್ತೆ. ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಡೆಸ್ತಾ ಇರ್ತಕ್ಕಂಥ ಉಚಿತ ತರಗತಿಗಳು ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅಂದ್ರೆ, ಯಾರೇ ಆಗಿರ್ಲಿ ಟಿಇಟಿ ತಗೊಳ್ತಾ ಇದ್ದಾರೆ ಅಂದ್ರೆ ಯಾವ ಸಬ್ಜೆಕ್ಟೇ ಆಗಿರ್ಲಿ ಅವರೆಲ್ಲರೂ ಕೂಡ ನಮ್ಮ ಈ ಕ್ಲಾಸಸ್ ಉಪಯೋಗ ಆಗುತ್ತೆ. ಹೇಗೆ ಅಂದ್ರೆ ಪೇಪರ್ 1 ನಲ್ಲಿ ಸೇಮ್ ಸಬ್ಜೆಕ್ಟ್ಸ್ ಇದೆ, ಹಾಗೂ ಪೇಪರ್ 2 ಗೆ ಯಾರಿಗೆ ಯೂಸ್ ಆಗುತ್ತೆ ಅಂದ್ರೆ ಸೈನ್ಸ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ, ಲೈಫ್ ಸೈನ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಟೀಚರ್ಗೆ ಅಂತ ಪೇಪರ್ 2 ಅನ್ನ ಬರಿತಾ ಇರ್ತಕ್ಕಂಥವ್ರು ಅಂತವ್ರಿಗೆ ಇದು ಅತಿ ಉಪಯುಕ್ತ ಅಂತಾನೆ ಹೇಳ್ತೇನೆ. ಈ ಪೇಪರ್ 1 ಗಂತೂ 100% ಎಲ್ಲಾ ಕ್ಯಾಂಡಿಡೇಟ್ಸ್ ಗಳು ಕೂಡ ನಮ್ಮ ತರಗತಿಗಳು ಉಪಯೋಗ ಆಗುತ್ತೆ. ಸೊ ಇನ್ನು ನಾವು ಪೇಪರ್ 1 ಸಂಬಂಧಪಟ್ಟಂತೆ ಯಾವೆಲ್ಲ ವಿಷಯ ಇದೆ ನೋಡೋದಾದ್ರೆ, ಗಣಿತ ಮತ್ತೆ ವಿಜ್ಞಾನದಲ್ಲಿ ಬರ್ತಕ್ಕಂಥ ಟಾಪಿಕ್ ಗಳನ್ನ ಮೊದಲನೇದಾಗಿ ಗಣಿತದಲ್ಲಿ ಆಕೃತಿಗಳು ಮತ್ತೆ ಅವಕಾಶ ಅಂದ್ರೆ ಶೇಪ್ಸ್ ಅಂಡ್ ಸ್ಪೇಸಸ್ ರಿಲೇಟೆಡ್ ಆಗಿ ಪ್ರಶ್ನೆಗಳು ಬರ್ತಕ್ಕಂಥದ್ದು. ಹಾಗೆಯೇ ಘನಾಕೃತಿಗಳು, ಸಂಖ್ಯೆಗಳು ಅಂದ್ರೆ ನಂಬರ್ ಸಿಸ್ಟಮ್, ಫ್ರಾಕ್ಷನ್ ಭಿನ್ನರಾಶಿಗಳು, ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಐತಿ ಬೇಸಿಕ್ಸ್ ಮ್ಯಾಥಮೆಟಿಕ್ಸ್ ಅಲ್ಲಿ, ಅಳತೆಗಳು ಮೆಜರ್ಮೆಂಟ್ಸ್, ತೂಕ, ಸಮಯ ಮತ್ತೆ ಗಾತ್ರ, ವೆಯ್ಟ್, ಟೈಮ್ ಅಂಡ್ ವಾಲ್ಯೂಮ್, ದತ್ತಾಂಶ ನಿರ್ವಹಣೆ, ಡೇಟಾ ಹ್ಯಾಂಡ್ಲಿಂಗ್, ಕೇಂದ್ರೀಯ ಪ್ರವೃತ್ತಿ ಮಾಪನಗಳು ಅಥವಾ ಅಳತೆಗಳು ಅಂತ ಸಂಖ್ಯಾಶಾಸ್ತ್ರದಲ್ಲಿ ಬರ್ತಕ್ಕಂಥದ್ದು. ಇದು ಹೈಸ್ಕೂಲ್ ಇದರಲ್ಲೂ ಬರುತ್ತೆ, ಪೇಪರ್ 2 ನಲ್ಲೂ ಬರುತ್ತೆ, ಪೇಪರ್ 1 ನಲ್ಲೂ ಬರುತ್ತೆ. ಆಲ್ಮೋಸ್ಟ್ ಟಾಪಿಕ್ಸ್ ಏನಾಗುತ್ತೆ ಸಿಲೆಬಸ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಪೇಪರ್ 1 ಅಂಡ್ ಪೇಪರ್ 2 ನಲ್ಲಿ ರಿಪೀಟ್ ಆಗೋದನ್ನ ನಾವು ಗಮನಿಸ್ತೇವೆ. ಅನುಪಾತ ಮತ್ತೆ ಪ್ರಮಾಣ, ಹಾಗೆ ದೈನಂದಿನ ಜೀವನದಲ್ಲಿ ಬಳಸ್ತಕ್ಕಂಥ ಗಣಿತ ಇದಿಷ್ಟು. ಅದರ ಜೊತೆಗೆ ರೇಖೆಗಳು ಮತ್ತೆ ಕೋನಗಳು, ಲೈನ್ಸ್ ಅಂಡ್ ಆಂಗಲ್ಸ್, ಬಹುಭುಜಾಕೃತಿಗಳು. ಈ ಬಹುಭುಜಾಕೃತಿಗಳಿಗೆ ಸಂಬಂಧಪಟ್ಟಂತೆ ನಾವೀಗ ಆಲ್ರೆಡಿ ತರಗತಿಗಳನ್ನ ಸ್ಟಾರ್ಟ್ ಮಾಡಿದ್ದೇವೆ. ಅಟ್ ಪ್ರೆಸೆಂಟ್ ಅದೇ ನಡೀತಾ ಇದೆ. ಒಂದು ವಿಡಿಯೋನ ಆಲ್ರೆಡಿ ಒಂದು ಕ್ಲಾಸ್ ನಡೆದಿದೆ, ಇವತ್ತು ಸೆಕೆಂಡ್ ಕ್ಲಾಸ್ ಇರುತ್ತೆ ಇದ್ರ ರಿಲೇಟೆಡ್ ಆಗಿ. ಸೊ ನೆಕ್ಸ್ಟ್ ಈ ಚಾಪ್ಟರ್ ಮುಗಿತಿದ್ದಂಗೆ ಬೇರೆ ಚಾಪ್ಟರ್ ಗಳನ್ನ ತೆಗೆದುಕೊಂಡು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇನ್ನು ನೆಕ್ಸ್ಟ್ ಟಾಪಿಕ್ ಬೀಜಗಣಿತದ ಮೂಲ ಪರಿಕಲ್ಪನೆಗಳು ಅಂದ್ರೆ ರೇಖಾತ್ಮಕ ಸಮೀಕರಣ ಇರ್ಬೋದು, ನಿತ್ಯ ಸಮೀಕರಣ. ಈ 12 ಟಾಪಿಕ್ ಇಂದ ಒಟ್ಟಾರೆಯಾಗಿ 30 ಮಾರ್ಕ್ಸ್ ಮ್ಯಾಥಮೆಟಿಕ್ಸ್ ಏನಿರುತ್ತೆ ಅದರಲ್ಲಿ 22 to 24 ಮಾರ್ಕ್ಸ್ ಬರೀ ಪ್ರಾಬ್ಲಮ್ಸ್ ರಿಲೇಟೆಡ್ ಆಗಿ ಬರುತ್ತೆ. ಇನ್ನ ಉಳಿದಿರ್ತಕ್ಕಂಥ ಒಂದು 6 to 8 ಮಾರ್ಕ್ಸ್ ಅದಕ್ಕಿಂತ ಕಡಿಮೆ ಅಂತಾನೆ ಹೇಳ್ಬೋದು, ಒಂದು ಅರೌಂಡ್ ಒಂದು 6 to 8 ಮಾರ್ಕ್ಸ್ ಈ ಬೋಧನಾ ಕ್ರಮಗಳು ಹಾಗೂ ಸವಾಲುಗಳಿಗೆ ಸಂಬಂಧಪಟ್ಟಂತೆ ಕೇಳೋದನ್ನ ನಾವು ನೋಡಬಹುದಾಗಿದೆ. ಸೊ ಈ 20 ರಿಂದ 24 ಮಾರ್ಕ್ಸ್ ಏನಿದೆ ಆ 24 ಮಾರ್ಕ್ಸ್ ಕೂಡ ಈ 12 ಟಾಪಿಕ್ ಗಳಲ್ಲೇ ಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ನೆಕ್ಸ್ಟ್ ಪರಿಸರ ಅಧ್ಯಯನ ಅಥವಾ ಸೈನ್ಸ್ ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ನಮ್ಮ ಪರಿಸರ ಎನ್ವಿರಾನ್ಮೆಂಟ್ ರಿಲೇಟೆಡ್ ಆಗಿ ಇಷ್ಟು ಅಂಶಗಳು ಬರುತ್ತೆ. ಚಳುವಳಿಗಳಾಗಿರ್ಬೋದು ಅಥವಾ ಪ್ರಮುಖ ಹೋರಾಟಗಾರರಾಗಿರ್ಬೋದು, ಪರಿಸರಕ್ಕೆ ಸಂಬಂಧಪಟ್ಟಂತೆ ಹಸಿರುಮನೆ ಪರಿಣಾಮ ಆಗಿರ್ಬೋದು, ಆಹಾರ ಆಗಿರ್ಬೋದು, ಜಾಲ, ಫುಡ್ ಚೈನ್, ಪಿರಮಿಡ್, ಸಸ್ಯ ಪ್ರಭೇದಗಳು, ಪ್ರಾಣಿ ಪ್ರಭೇದ, ಹಸಿರುಮನೆ ಪರಿಣಾಮ, ಗ್ಯಾಸಸ್, ಈ ರೀತಿ ಹಲವಾರು ವಿಷಯಗಳನ್ನು ಒಳಗೊಂಡಂತೆ ಇಲ್ಲಿ ಪರಿಸರದಲ್ಲಿ ಕವರ್ ಆಗ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಹಾಗೆಯೇ ಜೀವ ಜಗತ್ತು ಅಂದ್ರೆ ಜೀವನ ಕ್ರಿಯೆಗಳು, ಡೈಜೆಷನ್, ರೆಸ್ಪಿರೇಷನ್ ಅಂದ್ರೆ ಉಸಿರಾಟ ಮತ್ತೆ ಇನ್ನಿತರ ಅಂಶಗಳನ್ನ ನಾವಿಲ್ಲಿ ನೋಡಬಹುದಾಗಿದೆ. ಇನ್ನುಳಿದಂತೆ ಜೀವಿಗಳ ವರ್ಗೀಕರಣ ಅಂದ್ರೆ ಕ್ಲಾಸಿಫಿಕೇಶನ್, ಸಂತಾನೋತ್ಪತ್ತಿ ಕ್ರಿಯೆ, ರಿಪ್ರೊಡಕ್ಷನ್, ಜೀವಕೋಶ, ಸೆಲ್ಸ್, ಟಿಶ್ಯೂಸ್, ಅಂಗಾಂಶಗಳು, ಈ ರೀತಿ ಹಲವಾರು ವಿಷಯಗಳನ್ನ ಇಲ್ಲಿ ನೋಡ್ತಾ ಹೋಗ್ತೀವಿ. ಇದು ಅತ್ಯಂತ ದೊಡ್ಡ ಚಾಪ್ಟರ್ ಅಂತಾನೆ ಹೇಳ್ಬಹುದು. ಇದು
ಹಾಗೆಯೇ ಅತ್ಯಂತ ಪ್ರಮುಖ ಕೂಡ. ನೆಕ್ಸ್ಟ್ ಮೂರನೇದಾಗಿ ಶಕ್ತಿಯ ಆಕಾರಗಳು ಅಂದ್ರೆ ಸೋರ್ಸಸ್ ಆಫ್ ಎನರ್ಜಿ ಯಾವೆಲ್ಲ ಟೈಪ್ಸ್ ಬರುತ್ತೆ ಮತ್ತೆ ಅದರಲ್ಲಿ ಡೈಲಿ ಲೆವೆಲ್ ಯಾವೆಲ್ಲ ಉಪಯೋಗಗಳಿದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ನೋಡ್ತೇವೆ. ಹಾಗೆ ನಾಲ್ಕನೇದು ಮಾನವನ ಆರೋಗ್ಯ ಮತ್ತೆ ವೈಯಕ್ತಿಕ ಸ್ವಚ್ಛತೆಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಹಾಗೆ ಐದನೇದು ನೈಸರ್ಗಿಕ ವಿದ್ಯಮಾನ ಅಥವಾ ನ್ಯಾಚುರಲ್ ಫಿನಾಮಿನನ್ ಅಂದ್ರೆ ಚಲನೆ, ಬಲ, ಗುರುತ್ವಾಕರ್ಷಣೆ, ಗ್ರಾವಿಟೇಷನ್, ನ್ಯೂಟನ್ಸ್ ಲಾಸ್, ಈ ರೀತಿ ಇದ್ರ ರಿಲೇಟೆಡ್ ಆಗಿ ನಾವು ಸ್ಟಡಿ ಮಾಡ್ತಾ ಹೋಗ್ತೇವೆ. ಆರನೇದಾಗಿ ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸ್ತವೆ, ಇಲ್ಲಿ ಪ್ರಮುಖವಾಗಿ ವಿದ್ಯುತ್ ಶಕ್ತಿ ರಿಲೇಟೆಡ್ ಆಗಿ ಎಸಿ ಮೋಟಾರ್, ಡಿಸಿ ಮೋಟಾರ್, ಜನರೇಟರ್, ಈ ರೀತಿ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಬರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಕೆಲವೊಮ್ಮೆ ಪ್ರಾಬ್ಲಮ್ಸ್ ಕೂಡ ಬರುತ್ತೆ ಇಲ್ಲಿ. ಇದಿಷ್ಟು ಸೈನ್ಸ್ ಟಾಪಿಕ್ಗಳು. ಅದ್ರ ಜೊತೆಗೆ ಶೈಕ್ಷಣಿಕ ಸವಾಲುಗಳನ್ನು ಕೂಡ ನಾವು ನೋಡಬಹುದಾಗಿದೆ. ಯಾವ ರೀತಿ ಮ್ಯಾಥಮೆಟಿಕ್ಸ್ ಅಲ್ಲಿ ಇತ್ತು 6 to 8 ಮಾರ್ಕ್ಸ್ಗೆ, ಅದೇ ರೀತಿ ಇಲ್ಲೂ ಕೂಡ ಔಟ್ ಆಫ್ 30 ಮಾರ್ಕ್ಸ್ ಅಲ್ಲಿ ಸೈನ್ಸ್ ಅಲ್ಲಿ ಅರೌಂಡ್ 21 to 23, 24 ಮಾರ್ಕ್ಸ್ ಸಬ್ಜೆಕ್ಟ್ ಓರಿಯೆಂಟೆಡ್ ಆಗಿ ಬರುತ್ತೆ. ಇನ್ನ ಒಂದು 6 to 8 ಅಥವಾ 9 ಮಾರ್ಕ್ಸ್ ಶೈಕ್ಷಣಿಕ ಸವಾಲು ಮತ್ತೆ ಬೋಧನಾ ಕ್ರಮಗಳಿಗೆ ಬರ್ತಕ್ಕಂಥ ಪ್ರಶ್ನೆಗಳನ್ನ ನೋಡಬಹುದಾಗಿದೆ ನಾವಿಲ್ಲಿ. ಇನ್ನ ಪೇಪರ್ 2 ಗೆ ಸಂಬಂಧಪಟ್ಟಂತೆ ಪೇಪರ್ 2 ಯಾರು ತಗೊಳ್ತಾರೆ ಅಂದ್ರೆ 6 to 8 ಟೀಚರ್ಸ್ ರಿಕ್ರೂಟ್ಮೆಂಟ್ ಯಾರು ಟ್ರೈ ಮಾಡ್ತಾ ಇರ್ತಾರೆ ಅಂತವ್ರಿಗಿರ್ತಕ್ಕಂಥ ಒಂದು ಪೇಪರ್ ಆಗಿದೆ ಇದು. ಅದರಲ್ಲಿ ಗಣಿತ ವಿಷಯ, ಗಣಿತದಲ್ಲಿ ಸಮಾಂತರ ಶ್ರೇಣಿಗಳು ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್. GPSTR ಹೋದ್ರೆ GPHP ಎಲ್ಲ ಓದ್ಬೇಕಾಗುತ್ತೆ, ಗುಣೋತ್ತರ ಮತ್ತೆ ಹರಾತ್ಮಕ ಶ್ರೇಣಿ ಎಲ್ಲ. ಬಟ್ TET-ಗೆ ಇಲ್ಲಿ ಸಮಾಂತರ ಶ್ರೇಣಿಗಳು ಸಾಕಾಗುತ್ತೆ. AP ಮತ್ತೆ ಸಂಖ್ಯಾ ಪದ್ಧತಿ, ನಂಬರ್ ಸಿಸ್ಟಮ್, ಸಂಖ್ಯಾಶಾಸ್ತ್ರ ಮತ್ತೆ ಸಂಭವನೀಯತೆ, ಈ ಪ್ರಾಬಬಿಲಿಟಿಗೆ ಸಂಬಂಧಪಟ್ಟಂತೆ ಪ್ರತಿ ಬಾರಿ ಕೂಡ 1 ಅಂಕದ ಪ್ರಶ್ನೆ ಬರ್ತಾ ಇರ್ತಕ್ಕಂಥದ್ದನ್ನ ಗಮನಿಸ್ತಾ ಇದ್ದೇವೆ. ಇದು ಅತ್ಯಂತ ಚಿಕ್ಕ ಚಾಪ್ಟರ್ ಹಾಗೂ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬಹುದು. ತ್ರಿಕೋನಮಿತಿ, ಟ್ರಿಗ್ನಾಮೆಟ್ರಿ, ನಿರ್ದೇಶಾಂಕ ರೇಖಾಗಣಿತ, ಕೋಆರ್ಡಿನೇಟ್ ಜಿಯೋಮೆಟ್ರಿ, ನಿತ್ಯ ಸಮೀಕರಣ, 2 ಚರಾಂಶವುಳ್ಳ ರೇಖಾತ್ಮಕ ಸಮೀಕರಣಗಳು, ವರ್ಗ ಸಮೀಕರಣ, ಬಹುಪದೋಕ್ತಿ, ಈ ರೀತಿ ಹಲವಾರು ವಿಷಯಗಳನ್ನ ನಾವಿಲ್ಲಿ ನೋಡ್ತೇವೆ. ಹಾಗೆ ಮೆನ್ಸುರೇಷನ್, ಕ್ಷೇತ್ರಗಣಿತ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಅಂತಾನೆ ಹೇಳ್ಬಹುದು. 5 ರಿಂದ 8 ಪ್ರಶ್ನೆಗಳು ಕೂಡ ಈ ಒಂದು ಟಾಪಿಕ್ ಅಲ್ಲಿ ಬರ್ತಕ್ಕಂಥದ್ದು. ಕೆಲವೊಮ್ಮೆ CTET, CET ಎರಡಕ್ಕೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಮ್ಯಾಥಮೆಟಿಕ್ಸ್ ಅಲ್ಲಿ ಇದನ್ನ ಬಿಟ್ಟು ನಾವು ಸ್ಟಡಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಅತಿ ಪ್ರಮುಖವಾದ ಚಾಪ್ಟರ್ ಅಂತ ಹೇಳ್ಬಹುದು. ಮ್ಯಾಥಮೆಟಿಕ್ಸ್ ಅಲ್ಲಿ ಅರೌಂಡ್ 20 to 22 ಮಾರ್ಕ್ಸ್ ಏನ್ ಪ್ರಾಬ್ಲಮ್ಸ್ ಇರುತ್ತೆ, ಅದರಲ್ಲಿ 5 ರಿಂದ 8 ಪ್ರಶ್ನೆ ಇದರಿಂದನೇ ಬರುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಇಂಪಾರ್ಟೆನ್ಸ್ ಅನ್ನ ನಾವಿಲ್ಲಿ ಕೊಡ್ಬೇಕಾಗುತ್ತೆ, ಎಷ್ಟು ವೇಟೇಜ್ ಕೊಡ್ತಾರೆ ಅವರು ಕ್ವಶನ್ ಪೇಪರ್ ನ ಸೆಟ್ ಮಾಡ್ಬೇಕಾದ್ರೆ ಅಂತ. ಸೊ ಮೆನ್ಸುರೇಷನ್ ಜೊತೆಗೇನೆ ಇಲ್ಲಿ ವೃತ್ತಗಳಿಗೆ ಸಂಬಂಧಪಟ್ಟಂತೆ ಏರಿಯಾ, ಅದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಒಂದಕ್ಕೊಂದು ಲಿಂಕ್ ಮಾಡ್ಕೊಂಡು ಸ್ಟಡಿ ಮಾಡಿದ್ರೆ ಇನ್ನ ಈಸಿ ಆಗುತ್ತೆ. ಸೊ ತ್ರಿಭುಜಗಳು, ಚತುರ್ಭುಜಗಳು, ವೃತ್ತಗಳು, ಈ ರೀತಿ ಹಲವಾರು ಟಾಪಿಕ್ ಗಳನ್ನ ನಾವಿಲ್ಲಿ ನೋಡಬಹುದಾಗಿದೆ. ಇದರಲ್ಲೇ ಆಲ್ಮೋಸ್ಟ್ ಈ 14 ಟಾಪಿಕ್ ಗಳಲ್ಲಿ 22 to 24 ಕ್ವಶನ್ಸ್ ಕವರ್ ಆಗುತ್ತೆ. ಇನ್ನುಳಿದಂತೆ ಒಂದು 6 ರಿಂದ 8 ಪ್ರಶ್ನೆಗಳು ಶೈಕ್ಷಣಿಕ ಸವಾಲುಗಳು ಹಾಗೂ ಬೋಧನಾ ಕ್ರಮಗಳಿಗೆ ಸಂಬಂಧಪಟ್ಟಂತೆ ಬರೋದನ್ನ ನಾವು ಗಮನಿಸಬಹುದಾಗಿದೆ. ಇನ್ನ ಪೇಪರ್ 2 ಮ್ಯಾಥಮೆಟಿಕ್ಸ್ ನೋಡಿದ್ದಾಯ್ತು. ಇನ್ನು ಸೈನ್ಸ್ ಅನ್ನ ನೋಡೋದಾದ್ರೆ ನಾವು ಸೈನ್ಸ್ ಅಲ್ಲಿ ಫಿಸಿಕ್ಸ್, ಭೌತಶಾಸ್ತ್ರದಲ್ಲಿ ಚಲನೆ, ಗುರುತ್ವ ಮತ್ತೆ ಬೆಳಕು. ಇಲ್ಲಿ ನೋಡಿ, ಚಲನೆ ಮತ್ತೆ ಗುರುತ್ವ ರಿಲೇಟೆಡ್ ಆಗಿ ಪೇಪರ್ 1 ನಲ್ಲೂ ಸಿಲೆಬಸ್ ಕಾಪಿಯಲ್ಲಿ ನೋಡಿದ್ವಿ, ಇಲ್ಲೂ ಕೂಡ ರಿಪೀಟ್ ಆಗ್ತಾ ಇದೆ. ಹಾಗೆಯೇ ಪೇಪರ್ 1 ನಲ್ಲಿ ಬೆಳಕು ಇರಲಿಲ್ಲ, ಇಲ್ಲಿ ಬೆಳಕು ಅನ್ನ ಆಡ್ ಮಾಡಿದ್ದಾರೆ. ಬಟ್ ಒಂದು ನೆನಪಿರ್ಲಿ, ಪೇಪರ್ 1 ನಲ್ಲಿ ಸಿಲೆಬಸ್ ಅಲ್ಲಿ ಲೈಟ್ ಇಲ್ಲ, ಬೆಳಕು ಚಾಪ್ಟರ್. ಆದ್ರೂ ಕೂಡ ಲಾಸ್ಟ್ ಇಯರ್ ಬೆಳಕು ಚಾಪ್ಟರ್ ಅಲ್ಲಿ 1 ಮಾರ್ಕ್ಸ್ ಗೆ ಪ್ರಾಬ್ಲಮ್ ಅನ್ನ ಕೇಳಿದ್ರು. ಅಂದ್ರೆ ಇಟ್ಸ್ ಕ್ಲಿಯರ್, ಇಲ್ಲಿ ಪೇಪರ್ 1 ಪೇಪರ್ 2 ಅಂತ ಏನ್ ಬೈಫರ್ಕೇಟ್ ಮಾಡಿ ಕೊಟ್ಟಿದ್ದಾರೆ ಅದನ್ನ ಪಕ್ಕಾ ಫಾಲೋ ಮಾಡೋದಿಲ್ಲ. ಪೇಪರ್ 1 ನಲ್ಲಿ ಪೇಪರ್ 2 ಗೆ ಸಂಬಂಧಿಸಿದಂತ ಸಿಲೆಬಸ್ ನಿಂದನೂ ಕೆಲವೊಂದು ಪ್ರಶ್ನೆಗಳನ್ನ ತೆಗೆದುಕೊಳ್ತಾರೆ. ಹಾಗಾಗಿ ನಾವು ಸ್ಟಡಿ ಮಾಡಬೇಕಾದ್ರೆ ಪೇಪರ್ 1 ಸಿಲೆಬಸ್, ಪೇಪರ್ 2 ಸಿಲೆಬಸ್ ಅಂತ ನಾವು ಬೈಫರ್ಕೇಟ್ ಮಾಡಿ ನೋಡ್ತದೆ. ಇಲ್ಲಿ ಸಿಲೆಬಸ್ ಅಂತ ಏನ್ ಕೊಟ್ಟಿದ್ದಾರೆ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಆಗಿ, ಅದನ್ನು ಸಂಪೂರ್ಣವಾಗಿ ನಾವು ಸ್ಟಡಿ ಮಾಡಿದ್ದೇ ಆದಲ್ಲಿ ನಾವು ಪೇಪರ್ 1 ಅಂಡ್ ಪೇಪರ್ 2 ಎರಡರಲ್ಲೂ ಕೂಡ ಆರಾಮಾಗಿ ಸ್ಕೋರ್ ಅನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಬೆಳಕು ಚಾಪ್ಟರ್ ಕೂಡ ನಾವು ಆಲ್ರೆಡಿ ವಿಡಿಯೋ ಸರಣಿಗಳಲ್ಲಿ ಸ್ಟಾರ್ಟ್ ಮಾಡಿದಿವಿ. 2-3 ತರಗತಿಗಳು ಆಲ್ರೆಡಿ ಬಂದಿದೆ. ಇವತ್ತು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ತರಗತಿ ಬರ್ತಾ ಇದೆ. ಹಾಗೆ ಈ ಚಾಪ್ಟರ್ ಮುಗಿದ ತಕ್ಷಣ ಬೇರೆ ಬೇರೆ ಚಾಪ್ಟರ್ ಗಳಿಗೆ, ಫಿಸಿಕ್ಸ್ ಆಗಲಿ, ಕೆಮಿಸ್ಟ್ರಿ ಆಗಲಿ, ಬಯಾಲಜಿ ಆಗಲಿ, ಬೇರೆ ಬೇರೆ ಟಾಪಿಕ್ ಗಳಿಗೆ ನೋಡ್ತಾ ಹೋಗೋಣ. ಪ್ರತಿದಿನ ಒಂದು ಸೈನ್ಸ್ ಕ್ಲಾಸ್, ಒಂದು ಮ್ಯಾಥಮೆಟಿಕ್ಸ್ ಕ್ಲಾಸ್ ಏನಿರುತ್ತೆ ಅದರಲ್ಲಿ ಮ್ಯಾಥಮೆಟಿಕ್ಸ್ ಚಾಪ್ಟರ್ ಬಹುಭುಜಾಕೃತಿಗಳು ನಡೀತಾ ಇದೆಯಲ್ಲ, ಅದು ಕಂಪ್ಲೀಟ್ ಆಗ್ತಿದ್ದಂಗೆ ಬೇರೆ ಚಾಪ್ಟರ್ ತಗೊಳ್ತೀವಿ. ಅದೇ ರೀತಿ ಇಲ್ಲೂ ಕೂಡ ಲೈಟ್ ಕಂಪ್ಲೀಟ್ ಆಗ್ತಿದ್ದಂಗೆ ಬೇರೆ ಚಾಪ್ಟರ್ ಗಳನ್ನ ತೆಗೆದುಕೊಂಡು ಡಿಸ್ಕಷನ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ. ಅದೇ ರೀತಿ ನೆಕ್ಸ್ಟ್ 4th ಒನ್ ವಿದ್ಯುತ್ ಶಕ್ತಿ ಮತ್ತೆ ವಿದ್ಯುತ್ ಮಟ್ಟ. ಇದು ಕೂಡ ಪೇಪರ್ 1 ನಲ್ಲೂ ಬಂದಿತ್ತು, ಪೇಪರ್ 2 ನಲ್ಲೂ ರಿಪೀಟ್ ಆಗ್ತಾ ಇದೆ. ಇದು ರಿಲೇಟೆಡ್ ಆಗಿ ಪ್ರಾಬ್ಲಮ್ಸ್ ಗಳು ಹಾಗೂ ಯೂನಿಟ್ಸ್ ಗಳನ್ನ ಕೇಳ್ತಾರೆ, ಹಾಗೂ ಡಯಾಗ್ರಾಮ್ಸ್ ಗಳು ಕೂಡ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನ ಮ್ಯಾಗ್ನೆಟಿಸಮ್, ಕಾಂತೀಯತೆಗೆ ಸಂಬಂಧಪಟ್ಟಂತೆ AC ಮೋಟಾರ್, DC ಮೋಟಾರ್ ಹಾಗೂ ವಿದ್ಯುತ್ ಜನಕಗಳು ಅಂದ್ರೆ ಜನರೇಟರ್, ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನ 5th ಒನ್ ನೈಸರ್ಗಿಕ ವಿದ್ಯಮಾನಗಳು ಅಂದ್ರೆ ನ್ಯಾಚುರಲ್ ಫಿನಾಮಿನನ್. ಇದರಲ್ಲಿ ಇಲ್ಲಿ ಮಾನವನ ಕಣ್ಣು, ಕಣ್ಣಿನ ದೃಷ್ಟಿದೋಷ, TIR ಅಂದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಸಂಪೂರ್ಣ ಆಂತರಿಕ ಪ್ರತಿಫಲನ, ಈ ರೀತಿ ಹಲವಾರು ಟಾಪಿಕ್ ಗಳನ್ನ ನಾವಿಲ್ಲಿ
ನೋಡ್ತಾ ಹೋಗ್ತೇವೆ. ಇದಿಷ್ಟು ಫಿಸಿಕ್ಸ್. ಇನ್ನ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ ಲೋಹ ಮತ್ತೆ ಅಲೋಹ, ರಾಸಾಯನಿಕ ಮತ್ತೆ ಭೌತ ಕ್ರಿಯೆಗಳು, ಆಮ್ಲ, ಪ್ರತ್ಯಾಮ್ಲ ಮತ್ತೆ ಲವಣ, ಇದು ಪ್ರಮುಖವಾದ ಚಾಪ್ಟರ್ಗಳಾಗಿದ್ದಾವೆ ಕೆಮಿಸ್ಟ್ರಿಯಲ್ಲಿ. ಹಾಗೆಯೇ ಪರಮಾಣುಗೆ ಸಂಬಂಧಪಟ್ಟಂತೆ ಪಾಲಿಮರ್ಗಳು, ಕೃತಕ ಮತ್ತೆ ನೈಸರ್ಗಿಕ, ಹಾಗೂ ನೈಸರ್ಗಿಕ ಸಂಪನ್ಮೂಲಗಳು ಹಾಗೂ ಅವುಗಳ ವಿಧ ಹಾಗೂ ಅಪ್ಲಿಕೇಶನ್ಸ್. ಇನ್ನ ಇಲ್ಲಿ ಬಯಾಲಜಿ ಕೆಲವೊಂದು ಮಿಕ್ಸ್ ಆಗಿದೆ, ಅದನ್ನ ಲೇಟರ್ ನೋಡೋಣ. ಇನ್ನ ಕೆಮಿಸ್ಟ್ರಿ ಕಂಟಿನ್ಯೂ ಮಾಡಿದ್ರೆ ನಿತ್ಯ ಜೀವನದಲ್ಲಿ ಬಳಸ್ತಕ್ಕಂಥ ರಾಸಾಯನಿಕಗಳು ಅಂದ್ರೆ ಸಾಬೂನ್ ಆಗಿರ್ಬೋದು, ಮಾರ್ಜಕಗಳಾಗಿರ್ಬೋದು, ಸಿಹಿಕಾರಕಗಳು, ಚೆಲುವೆ ಪುಡಿ ಆಗಿರ್ಬೋದು, ಈ ರೀತಿ ಹಲವಾರು, ವಾಷಿಂಗ್ ಸೋಡಾ ಆಗಿರ್ಬೋದು, ಈ ರೀತಿ ಮುಂತಾದ ಒಂದು ಕೆಮಿಕಲ್ಸ್ ಗಳ ಬಗ್ಗೆ ನಾವು ಇಲ್ಲಿ ಡೈಲಿ ಲೈಫ್ ಅಲ್ಲಿ ಬಳಸ್ತಕ್ಕಂಥ ವಸ್ತುಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಇದಿಷ್ಟು ಕೆಮಿಸ್ಟ್ರಿ ಟಾಪಿಕ್ಸ್. ಹಾಗೆಯೇ ಬಯಾಲಜಿಯನ್ನ ನೋಡೋದಾದ್ರೆ ಈ ಒಂದು ಅಂಶಗಳು ಅಕಶೇರುಕ, ಕಶೇರುಕ, ಕಂಟಕ ಚರ್ಮಿಗಳು, ಜೀವಕೋಶ ರಿಲೇಟೆಡ್ ಆಗಿ ಬರ್ತಕ್ಕಂಥ ಸಸ್ಯ ಜೀವಕೋಶ, ಪ್ರಾಣಿ ಜೀವಕೋಶ, ಟಿಶ್ಯೂಸ್, ಅಂಗಾಂಶ, ಅಂಗ ವ್ಯವಸ್ಥೆ, ಈ ರೀತಿ ಹಲವಾರು ವಿಷಯಗಳನ್ನ ನಾವಿಲ್ಲಿ ನೋಡ್ತೇವೆ ಟಿಶ್ಯೂಸ್ ರಿಲೇಟೆಡ್ ಆಗಿ ಹಾಗೂ ಸೆಲ್ ರಿಲೇಟೆಡ್ ಆಗಿ. ಇನ್ನು ಆಹಾರ ಮತ್ತೆ ಅದರ ಪ್ರಾಮುಖ್ಯತೆ, ಅದರ ಜೊತೆಗೆ ಸರಪಳಿ ಆಗಿರ್ಬೋದು, ಆಹಾರದ ಜಾಲ ಆಗಿರ್ಬೋದು, ನೆಟ್ವರ್ಕ್, ಫುಡ್ ಪಿರಮಿಡ್ ಆಗಿರ್ಬೋದು. ಈ ಫುಡ್ ಪಿರಮಿಡ್ ರಿಲೇಟೆಡ್ ಆಗಿ ಈಗ ಇತ್ತೀಚೆಗೆ ನಡೆದಿರ್ತಕ್ಕಂಥ GPSTR ಅಲ್ಲೂ ಕೂಡ ಪ್ರಶ್ನೆಗಳು ಬಂದಿತ್ತು, 3 ಮಾರ್ಕ್ಸ್ ಕ್ವಶನ್ಗಳು ಬಂದಿತ್ತು ಇಲ್ಲಿ. ಸೊ ಇಲ್ಲಿ MCQ ಪ್ರಶ್ನೆಗಳು ಬರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ. ಹಾಗೆಯೇ ಆಹಾರ ಮತ್ತು ಅದರ ಆಕಾರಗಳು, ಸೋರ್ಸಸ್, ಆಕಾರ ಅಲ್ಲ ಅದು ಆಕಾರ. ಸೊ ಅದರಲ್ಲಿ ಬರ್ತಕ್ಕಂಥ ಯಾವ್ಯಾವ ಭಾಗಗಳು ಬರುತ್ತೆ, ಘಟಕಗಳು, ಫುಡ್ ಅಲ್ಲಿ ಬರ್ತಕ್ಕಂಥದ್ದು, ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್, ಪ್ರೋಟೀನ್ಸ್, ವಿಟಮಿನ್ಸ್, ಈ ರೀತಿ ಹಲವಾರು ವಿಷಯಗಳನ್ನ ನಾವು ಈ ಒಂದು ಅಧ್ಯಾಯದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ಹಾಗೆ ಇನ್ನೊಂದು ಪ್ರಮುಖವಾದ ಚಾಪ್ಟರ್ ಅಂದ್ರೆ ಸೂಕ್ಷ್ಮಾಣು ಜೀವಿಗಳು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಅಂತಾನೆ ಹೇಳಬಹುದು. ಜೀವ ಜಗತ್ತು ಮತ್ತೆ ಈ ಸೂಕ್ಷ್ಮಾಣು ಜೀವಿಗಳು ರಿಲೇಟೆಡ್ ಆಗಿ ಸಸ್ಯ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ, ಅದ್ರಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರಭೇದಗಳ ಬಗ್ಗೆ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ಸೊ ಇದಿಷ್ಟು ಪ್ರಮುಖವಾಗಿ ಬಯಾಲಜಿಯಲ್ಲಿ ಬರ್ತಕ್ಕಂಥ ಟಾಪಿಕ್ ಗಳಾಗಿದ್ದಾವೆ. ಅದರ ಜೊತೆಗೆ ಶೈಕ್ಷಣಿಕ ಸವಾಲುಗಳು ಇಲ್ಲಿ ಸೈನ್ಸ್ ಅಲ್ಲೂ ಕೂಡ ಕೆಲವೊಂದು ಅಂಶಗಳು ಬರುತ್ತೆ. ಸೊ ಒಟ್ಟಾರೆಯಾಗಿ ಸಮ್ಮರೈಸ್ ಮಾಡೋದಾದ್ರೆ ಅದು ಸೈನ್ಸ್ ಆಗಿರ್ಲಿ ಅಥವಾ ಮ್ಯಾಥಮೆಟಿಕ್ಸ್ ಆಗಿರ್ಲಿ, ಒಟ್ಟು 30 ಮಾರ್ಕ್ಸ್ ಏನಿರುತ್ತೆ ಅದರಲ್ಲಿ 22+ ಮಾರ್ಕ್ಸ್ಗೆ ಪ್ರಾಬ್ಲಮ್ಸ್ ಅಥವಾ ಸಬ್ಜೆಕ್ಟ್ ಓರಿಯೆಂಟೆಡ್ ಆಗಿ ಪ್ರಶ್ನೆಗಳು ಬರೋದನ್ನ ಗಮನಿಸ್ತೇವೆ. ಸೈನ್ಸ್ ಅಲ್ಲಿ 1 or 2 ಕ್ವಶನ್ಸ್ ಕಡಿಮೆ ಆಗಬಹುದು, ಅರೌಂಡ್ 120 to 22 ಬಂದ್ರೂ ಕೂಡ ಮ್ಯಾಥಮೆಟಿಕ್ಸ್ ಅಲ್ಲಿ ಮಾತ್ರ 22 ಇಂದ 24, 25 ವರ್ಗೂ ಕೂಡ ಕೆಲವೊಮ್ಮೆ ಪ್ರಾಬ್ಲಮ್ಸ್ ರಿಲೇಟೆಡ್ ಆಗಿ ಪ್ರಶ್ನೆಗಳು ಬಂದಿರೋದನ್ನ ಗಮನಿಸಬಹುದಾಗಿದೆ. ಸೊ ಇದಿಷ್ಟು ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ರಿಲೇಟೆಡ್ ಆಗಿ ಪೇಪರ್ 1 ಅಂಡ್ ಪೇಪರ್ 2 ನಲ್ಲಿ ಏನೆಲ್ಲ ಅಂಶಗಳು ಬರುತ್ತೆ ಅನ್ನೋದನ್ನ, ಹಾಗೂ ನಮ್ಮ ಜ್ಞಾನ ದಿವಿಗೆ ಅಕಾಡೆಮಿ ಏನು ಉಚಿತ ತರಗತಿಗಳನ್ನ ನೀಡ್ತಾ ಬರ್ತಾ ಇದ್ದೇವೆ ಯೂಟ್ಯೂಬ್ ಚಾನಲ್ ಅಲ್ಲಿ, ಅದರಲ್ಲಿ ಯಾವೆಲ್ಲ ಅಂಶಗಳನ್ನ ಕವರ್ ಮಾಡ್ತೇವೆ ಅಂತಕ್ಕಂಥ ಒಂದು ಮಾಹಿತಿ ಆಗಿದೆ. ಈ ಸಿಲೆಬಸ್ ಅಲ್ಲಿ ಬರ್ತಕ್ಕಂಥ ಎಲ್ಲಾ ಪ್ರಮುಖ ಅಧ್ಯಾಯಗಳನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡು ನಾವು ಎಕ್ಸಾಮ್ ಒಳಗಡೆ ಎಲ್ಲ ಕಂಪ್ಲೀಟ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ. ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಇದರಲ್ಲಿ ನಾವು ಪ್ರತಿದಿನ ಏನ್ ತರಗತಿಗಳನ್ನ ಕೊಡ್ತಾ ಇದ್ದೇವೆ ಅದರಲ್ಲಿ ಮತ್ತೆ ನೀವು ಫಿಲ್ಟರ್ ಮಾಡೋದಕ್ಕೆ ಹೋಗಬೇಡಿ, ಇಂಪಾರ್ಟೆಂಟ್ ಯಾವ್ದಲ್ಲ ಅಂತ. ಈಗ ತುಂಬಾ ಕಡಿಮೆ ಟೈಮ್ ಇದೆ, ಓನ್ಲಿ 2 months ಇದೆ. ಹಾಗಾಗಿ ನಾವೇನೆ TET ಎಷ್ಟು ಬೇಕು ಅಷ್ಟನ್ನ ಆಯ್ಕೆ ಮಾಡ್ಕೊಂಡು ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಯಾವ್ದು ಪ್ರಿಯಾರಿಟಿ ಕೊಡಬೇಕು ಅಂತದನ್ನ ನಾವು ಆಯ್ಕೆ ಮಾಡ್ಕೊಂಡು ತರಗತಿಗಳನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ. ಅದರಲ್ಲಿ ಮತ್ತೆ ನೀವು ರೀಫಿಲ್ಟರ್ ಮಾಡ್ತೀವಿ ಅಂದ್ರೆ ಅದು ಕಷ್ಟ ಆಗುತ್ತೆ TET ಅಲ್ಲಿ ಸ್ಕೋರ್ ಮಾಡೋದು. ಹಂಗಾಗಿ ಯಾವ್ದನ್ನು ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಇದು ಇಂಪಾರ್ಟೆಂಟ್ ಅಲ್ಲ, ಇಂಪಾರ್ಟೆಂಟ್ ಅಂತ ನಿರ್ಧಾರಕ್ಕೆ ಬರಬೇಡಿ. ಪ್ರತಿ ತರಗತಿಯನ್ನು ಕೂಡ ವಾಚ್ ಮಾಡಿ, ಪ್ರತಿ ಪ್ರಾಬ್ಲಮ್ಸ್ ಆಗಿರ್ಲಿ ಅಥವಾ ಸೈನ್ಸ್ ಪ್ರತಿ ಟಾಪಿಕ್ ಅನ್ನು ಕೂಡ ನೋಟ್ಸ್ ಮಾಡ್ಕೊಳ್ತಾ ಬನ್ನಿ ಇಂಪಾರ್ಟೆಂಟ್ ಅನ್ಸಿದ್ದನ್ನ. ಅದು ರಿವಿಷನ್ ಟೈಮ್ ಅಲ್ಲಿ ನಿಮ್ಗೆ ಯೂಸ್ ಆಗುತ್ತೆ. ರಿವಿಷನ್ ಟೈಮ್ ಅಲ್ಲಿ ಮತ್ತೆ ಎಲ್ಲಾ ವಿಡಿಯೋಗಳನ್ನು ನೀವು ಪ್ಲೇ ಮಾಡಿ ನೋಡೋದಕ್ಕಾಗಲ್ಲ, ಆ ಟೈಮು ಕೂಡ ಇರೋದಿಲ್ಲ, ಆ ಪೇಷನ್ಸ್ ಕೂಡ ನಿಮ್ಗೆ ಇರೋದಿಲ್ಲ, ಟೆನ್ಷನ್ ಜಾಸ್ತಿ ಆಗುತ್ತೆ ಎಕ್ಸಾಮ್ ಹತ್ರ ಬಂದಷ್ಟು ಕೂಡ. ಹಾಗೆ ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ, ಈಗ ಏನ್ ಪ್ರತಿದಿನ ಒಂದೊಂದು ಕ್ಲಾಸ್ ಅನ್ನ ಕೊಡ್ತಾ ಇದೀವಿ, ಹಾಫ್ ಅನ್ ಅವರ್ ಪ್ರತಿದಿನ 1 ಗಂಟೆ, ಜಸ್ಟ್ 1 hour ಅಲ್ವಾ ಡೈಲಿ ಕ್ಲಾಸ್ ಮಾಡ್ತಾ ಇರೋದು. ಲಾಸ್ಟ್ಗೆ ಇನ್ನೊಂದು ಮಂತ್ ಎಕ್ಸಾಮ್ ಇದೆ ಅನ್ಬೇಕಾದ್ರೆ ನಾನು ಎಲ್ಲದನ್ನು ಕೂಡ ಒಂದ್ ದಿನಕ್ಕೆ 2-3 ಗಂಟೆ ನೋಡಿ ಮುಗಿಸಾಕ್ತೀನಿ ಒಂದೇ ಮಂತ್ ಅಲ್ಲಿ ಅಥವಾ 15 days ಅಲ್ಲಿ ಅಂತಕ್ಕಂತ ಒಂದು ನಿರ್ಧಾರಕ್ಕೆ ಬಂದ್ರೆ ಖಂಡಿತವಾಗಿಯೂ ಅದು ತಪ್ಪಾಗುತ್ತೆ. ಯಾಕಂದ್ರೆ ಎಕ್ಸಾಮ್ ಹತ್ರ ಬಂದಷ್ಟು ಕೂಡ ನಾವು ತರಗತಿಗಳನ್ನು ಕೂಡ ಹೆಚ್ಚಿಗೆ ಮಾಡ್ತಾ ಬರ್ತೀವಿ. ಈಗ ಬಿಗಿನಿಂಗ್ ಅಲ್ಲಿ 2 ಕ್ಲಾಸ್ ಅನ್ನ ಮಾತ್ರ ಮಾಡ್ತಾ ಬರ್ತಾ ಇದೀವಿ. ಹಾಗಾಗಿ ಯಾರು ಕೂಡ ಪೋಸ್ಟ್ಪೋನ್ ಮಾಡೋದಕ್ಕೆ ಹೋಗ್ಬೇಡಿ. ನಾವು ಯಾವ ರೀತಿ ನಮ್ಮ ಜವಾಬ್ದಾರಿಯಿಂದ ಪ್ರತಿದಿನ 2 ಕ್ಲಾಸ್ ಅನ್ನ ಕೊಡ್ತಾ ಬರ್ತಾ ಇದೀವಿ, ಅದೇ ರೀತಿ ನಿಮ್ದು ಕೂಡ ಇದು ಡ್ಯೂಟಿ ಅಂತಾನೆ ಅನ್ಕೊಂಡು ಪ್ರತಿದಿನ ನೀವು ಆ ತರಗತಿಗಳನ್ನ ವಾಚ್ ಮಾಡ್ತಾ ನೋಟ್ಸ್ ಮಾಡ್ಕೊಳ್ತಾ ಬನ್ನಿ. ರಿವಿಷನ್ ಟೈಮ್ ಅಲ್ಲಿ ಖಂಡಿತವಾಗಿಯೂ ಅದು ಉಪಯೋಗಕ್ಕೆ ಬರುತ್ತೆ. ಎಕ್ಸಾಮ್ ಹತ್ರ ಬಂದಷ್ಟು ಕೂಡ ನಾವು ದಸರಾ ಹಾಲಿಡೇಸ್ ಅಲ್ಲಿ ನೀವು ಕೂಡ ಇರ್ತೀರಿ ಅಂತ, ಯಾರು ಡ್ಯೂಟಿಯನ್ನ ಮಾಡ್ತಾ ಇದ್ರಿ, ಜಾಬ್ ಮಾಡ್ತಾ ಇರ್ತೀರಿ ಸ್ಕೂಲ್ಸ್ ಗಳಲ್ಲಿ ಅಥವಾ ಬೇರೆ ಕಡೆ ಅಂತವ್ರಿಗೆ ದಸರಾ ಹಾಲಿಡೇಸ್ ಕೂಡ ನಿಮ್ಗೆ ಸಿಗೋದ್ರಿಂದ ಅಂತ ಟೈಮ್ ಅಲ್ಲಿ ನಾವು ಕ್ಲಾಸ್ ಅನ್ನ ಹೆಚ್ಚಿಗೆ ಹಾಕೊಂಡು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಹಾಗೆ ಯಾರು ಕೂಡ ಪೋಸ್ಟ್ಪೋನ್ ಮಾಡೋದಕ್ಕೆ ಹೋಗಬೇಡಿ. ಇಮಿಡಿಯೇಟ್ ಸ್ಟಡಿನ ಸ್ಟಾರ್ಟ್ ಮಾಡಿ ಅವತ್ತಿನ ಕ್ಲಾಸಸ್ ಅನ್ನ ಅವತ್ತೇ ವಾಚ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಒಂದಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆಯೇ ಇನ್ನೊಂದು
ಯಾವೆಲ್ಲ ಸಬ್ಜೆಕ್ಟ್ ನಿಮ್ಗೆ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವ್ದಾದ್ರು ನಿಮ್ಗೆ ಹಾರ್ಡ್ ಟಾಪಿಕ್ಸ್ ಅಂತ ಇದ್ರೆ ಅಂದ್ರೆ ಡಿಫಿಕಲ್ಟ್ ಟಾಪಿಕ್ಸ್ ಅಂತ ಇದ್ರೆ ಅಂತದ್ದನ್ನ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಆ ಒಂದು ಟಾಪಿಕ್ಸ್ ಗಳಿಗೆ ನಾವು ಪ್ರಿಯಾರಿಟಿಯನ್ನ ಕೊಟ್ಟು ಮೊದಲು ತೆಗೆದುಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡ್ತೇವೆ. ಈ ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಾದ್ರೂ ಹಾಕಿ ಅಥವಾ ನಾವು ಪ್ರತಿನಿತ್ಯ ನಡೆಸ್ತಾ ಇರ್ತಕ್ಕಂಥ ಕ್ಲಾಸಸ್ಗಳ ವಿಡಿಯೋಗಳ ಕಮೆಂಟ್ ಬಾಕ್ಸ್ ಅಲ್ಲಾದ್ರೂ ಹಾಕಿದ್ರೆ ಅತಿ ಹೆಚ್ಚು ಕಮೆಂಟ್ಗಳು ಯಾವ ಒಂದು ಟಾಪಿಕ್ ಮೇಲೆ ಬರುತ್ತೆ ಅಂತ ನೋಡ್ಕೊಂಡು ಆ ಒಂದು ವಿಷಯಗಳಿಗೆ ಒತ್ತನ್ನ ಕೊಟ್ಟು ನಾವು ಮೊದಲು ಕ್ಲಾಸ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತೇವೆ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.